start the ride. So today SD Verasti Motors ಇವರು ಆ್ಯಕ್ಚುಲಿ ರಿಪಬ್ಲಿಕ್ ಡೇ ಬ್ರೇಕ್ಫಾಸ್ಟ್ ರೈಡ್ನ ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕಂತ ನಾನು ಹೋಗ್ತಾಯಿದ್ದೀನಿ. ಏನು ಬಂದಿಲ್ಲ, ಮೋಸ್ಟ್ ಪ್ರಾಬ್ಲಿ ವೇಟ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ನೋಡೋಣ, ಇದೊಂದು ಗೇಟು ಹಾಕ್ಬಿಡೋಣ. Let's start the ride. ಸೊ ರಿಪಬ್ಲಿಕ್ ಡೇ ಬ್ರೇಕ್ಫಾಸ್ಟ್ ರೈಡು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ವೆರಸ್ಟಿ ಮೋಟರ್ಸ್ ಮನೆ ಹತ್ರನೇ ಇರೋದು, ಜಾಸ್ತಿ ಟೈಮ್ ಏನು ಬೇಕಿಲ್ಲ, ಹಾರ್ಡ್ಲಿ 1 or 2 minutes ರೀಚ್ ಆಗಿಬಿಡ್ತೀನಿ. ಕ್ಯಾಮ್ರಾ ಆ್ಯಂಗಲು ಅದು ಎಲ್ಲ ನೋಡಬೇಕು ಇನ್ನು. ಆ್ಯಕ್ಚುಲಿ ಎಲ್ಲ ನಿನ್ನೆ ಸೆಟಪ್ ಮಾಡಿರೋದು, ಗೊತ್ತಿಲ್ಲ ಹೆಂಗಿರುತ್ತೆ ಕ್ಯಾಮ್ರಾ ಆ್ಯಂಗಲು. ಸೊ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡೋಣ. ಸೊ ಈ ರೈಡ್ ಬೇಸಿಕ್ಲಿ ಯಾವ ಥರ ಅಂತಂದರೆ, ಈ ಆ್ಯಕ್ಷನ್ ಕ್ಯಾಮ್ರಾದು ಮೌಂಟ್ ಆ್ಯಂಗಲು, ಆಮೇಲೆ ಮೈಕು, ಸೊ ಇದೆಲ್ಲ ಒಂಥರ ಟೆಸ್ಟಿಂಗ್ ಇದ್ದಂಗೆ ಇದಕ್ಕೆ. ಈ ರೈಡ್ ಆದಮೇಲೆ ನೆಕ್ಸ್ಟ್ ರೈಡು ಏನಿರುತ್ತೆ, ಸೊ ಆವಾಗ ಸ್ವಲ್ಪ ಪರವಾಗಿಲ್ಲ, ಅಷ್ಟೊತ್ತಿಗೆಲ್ಲ ಅಡ್ಜಸ್ಟ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇದರಲ್ಲಿ ಬರ್ತಾ ಇದೆ ಅದಕ್ಕೆ. ಸರ್ ಗ್ಲೌಸ್ ಇದೆ, ಸೆಕೆಂಡ್ ಜಿಪ್ಪಲ್ಲಿ ಬನ್ನಿ. ಗ್ಲೌಸ್ ಇದೆ ಸೆಕೆಂಡ್ ಜಿಪ್ಪಲ್ಲಿ. ತೊಳಿ.
ಆರ್ ನಗರ ಆಚೆಯಿಂದ ಬಂದ್ವಿ, ಆರ್ಚ್ ದಾಟ್ಕೊಂಡು. ಇವಾಗ ನೆಕ್ಸ್ಟು ಹೋಗ್ತಾ ಇರೋದು ರಿಂಗ್ ರೋಡ್ ರಿಂಗ್ ರೋಡಿಂದ ನೈಂದಳಿ ಸಿಗ್ನಲ್ಲು. ಸೊ ಅಲ್ಲಿಂದ ಆಮೇಲೆ ಹೈವೇ ಫ್ಲೈಓವರ್ ತೊಗೊಂಡು ನೆಲಮಂಗಲಿಂದ ನೆಕ್ಸ್ಟು ಡೆಸ್ಟಿನೇಷನ್ ಕಡೆಗೆ. ಓಕೆ, ಹೋಗ್ತಾ ಇರೋದು ಶಿವಗಂಗೆ ಬೆಟ್ಟ. ಒಂದು ಸೈಡು ಆಲ್ಮೋಸ್ಟ್ ಒಂದು 70 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಪ್ಲೇಸ್ ಆ್ಯಕ್ಚುಲಿ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಟ್ರೆಕ್ಕಿಂಗ್ ಕೂಡ ಇದೆ ಅಲ್ಲಿ, ಇನ್ ಕೇಸ್ ಸ್ಟಾಪ್ಗೆ ಏನಾದರೂ ಹೋಗಬೇಕು ಅಂತಂದರೆ. ಲೆಟ್ಸ್ ಸಿ. ನೈಂದಳಿ ಸಿಗ್ನಲ್. ಸೊ ಇಲ್ಲಿಂದ ಔಟ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಔಟ್ ರಿಂಗ್ ರೋಡು, ಇನ್ನರ್ ರಿಂಗ್ ರೋಡು. ಪರ್ಟಿಕ್ಯುಲರ್ ಸ್ಪಾಟ್ ಇದೆಯಲ್ಲ, ಇಲ್ಲ ತುಂಬ ಮೂವೀಸು ಸೀರಿಯಲ್ಸ್ ಎಲ್ಲ ಶೂಟಿಂಗ್ ಆಗಿದೆ. ಚೆನ್ನಾಗಿದೆ ಸ್ಪಾಟ್ ಅಂತ. ಟು ಬಿಗ್. ರೈಡಲ್ಲಿ ತಿಲಕ್ ಗೌಡ ಅವರು ಆ್ಯಕ್ಚುಲಿ ಲೀಡ್ ಮಾಡ್ತಾಯಿದ್ದಾರೆ. ಆಮೇಲೆ ಟೇಲಲ್ಲಿ ಸೂರಜು. ಸೊ ಮೋಸ್ಟ್ ಪ್ರಾಬ್ಲಿ ಅವರು BSA ಗೋಲ್ಡ್ ಸ್ಟಾರ್ 650 ಅಂತ ತೊಗೊಂಡು ಬರ್ತಾಯಿದ್ದಾರೆ. ಅದ್ರ ಹಿಂದ್ಗಡೆ ಒಂದು ಬ್ಯಾಕಪ್ ಕಾರ್ ಇದೆ. ಸೊ ನಂದು ಸೆಕೆಂಡ್ ಫ್ರೀ ಸರ್ವಿಸ್ ಆದಮೇಲೆ, ಸೆಕೆಂಡ್ ಅಲ್ಲ, ಎಸ್ ಕರೆಕ್ಟ್, ಸೆಕೆಂಡ್. ಫಸ್ಟ್ ಒಂದು, ಅದಾದಮೇಲೆ ನೆಕ್ಸ್ಟ್ 6 ಮಂತ್ಸು. ಸೆಕೆಂಡ್ ಫ್ರೀ ಸರ್ವಿಸ್ ಆದಮೇಲೆ ಡಿಸೆಂಬರ್ ಮಂತಲ್ಲಿ ವೆಕೇಷನ್ಸ್ ಇತ್ತು. ಸೊ ಅವಾಗ ಉಜ್ಜೈನ್ ರೈಡ್ ಪ್ಲ್ಯಾನ್ ಮಾಡಿದ್ದು ನಾನು ಮತ್ತು ನನ್ನ ಸ್ವಲ್ಪ ಫ್ರೆಂಡ್ಸ್ ಸೇರಿಕೊಂಡು. ಸೊ ಉಜ್ಜೈನ್ಗೆ ಹೋಗಿ ಬಂದ್ವಿ. ಇಟ್ ಈಸ್ ಆಮೇಲೆ ಹ್ಯಾಂಡ್ಲಿಂಗು, ಕಂಫರ್ಟು ಎಲ್ಲ ಚೆಕ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿ ತೊಗೊಂಡೋಗಿದ್ದೆ SD ಅಡ್ವೆಂಚರ್ನ. ಸೊ ಇಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಪರ್ಫಾರ್ಮೆನ್ಸ್ ವೈಸ್ ಅಂದರೆ ಇದು ಅಡ್ವೆಂಚರ್ ಟೂರರ್ ಸೆಗ್ಮೆಂಟ್ ಆಗಿರೋದ್ರಿಂದ ಟೂರಿಂಗ್ಗೋಸ್ಕರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಲಾಂಗ್ ಡಿಸ್ಟೆನ್ಸ್ ಒನ್ ಡೇಯಲ್ಲಿ ಆರಾಮಾಗಿ ಒಂದು 500-600 ಎಲ್ಲ ಕವರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಡ್ವೆಂಚರ್ ಟೂರರ್ ಅಂತ ಏನು ಹೆಸರಿದೆಯಲ್ಲ, ಸೊ ಅದು ನನಗನ್ಸುತ್ತೆ ಟೂರಿಂಗಲ್ಲಿ ಹೋದಾಗ ಜಸ್ಟಿಫೈ ಆಗುತ್ತೆ. ಮಹೀಂದ್ರ, ಸುಜುಕಿ, ನಮ್ಮ ಫೇವ್ರೇಟ್ ಕರಾಳ ಲಂಚ್ ಹೋಮು, ಮಂಗಳೂರು ಸ್ಟೈಲೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಟ್ಸ್ ಟು ಗುಡ್ ಟೇಸ್ಟ್ ವೈಸ್. ಓಕೆ, ಗುರುಗುಂಟೆಪಾಳ್ಯ ಸಿಗ್ನಲ್ಲು ಕ್ರಾಸ್ ಮಾಡಿದ್ವಿ. ಇವಾಗ ನೆಕ್ಸ್ಟು ಫ್ಲೈಓವರ್ ಹತ್ಕೋಬೇಕು. ಬಟ್ ಸೊ ನೈಸ್ ರೋಡ್ ಜಂಕ್ಷನ್ ಕ್ರಾಸ್ ಮಾಡಿದ್ವಿ. ಇಟ್ಸ್ ಅ ವೆರಿ ಬಿಗ್ ಎಕ್ಸಿಬಿಷನ್ ಸೆಂಟರ್, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತೇಳಿ. ಸೊ ಅದಕ್ಕೆ ಹತ್ತಿರ ಇರುವಂಥ ಮೆಟ್ರೋ ಮಾದಾವರ. ಸೊ ಮಾದಾವರ ಬಂದು ಇಳ್ಕೊಂಡ್ರೆ ಆ ಕಡೆಯಿಂದ ಎಕ್ಸಿಟ್ ತೊಗೊಂಡ್ರೆ ನೀವು ಡೈರೆಕ್ಟಾಗಿ
ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಒಳಗಡೆ ಕ್ಯಾಂಪಸ್ ಒಳಗಡೆ ಇರ್ತೀರ. ಸೊ ಮೆಟ್ರೋನು ಇಲ್ಲಿಗೆ ಎಂಟರ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ಇವತ್ತು ಟ್ರಾಫಿಕ್ ಕಮ್ಮಿ ಇದೆ, ಮೇ ಬಿ ಬಿಕಾಸ್ ಆಫ್ ಹಾಲಿಡೇ. ಸೊ ನೋಡಿ ಇದು ಕ್ಲಾಸಿಕ್ ಲೆಜೆಂಡ್ರಿ ಹೋಗ್ತಾ ಇದೆ. ಸೌಂಡ್ ನೋಡಿ, ಸೌಂಡ್ ಹೆಂಗಿದೆ, ಒಳ್ಳೆ ಕಿಕ್ ಬರುತ್ತೆ ಸೌಂಡ್ಗೆ. ಆ ಸೌಂಡ್ ಕೇಳಿದ್ರೆ ದೂರಿಂದನೇ ನೀವು ಹೇಳ್ಬೋದು ಇದು SD ಅಂತೇಳಿ. ಆ ಥರ ಡಬಲ್ ಸೈಲೆನ್ಸರು. ಕ್ಲಾಸಿಕ್ D250 ಅಂತ ಇದೆ. ಓ, 1 more, ಓ 2 more, ಸೂಪರ್ ರೋಡ್ ಕಿಂಗ್. ಏನು ಇವತ್ತು ಇಷ್ಟೊಂದು SD ಗಾಡಿ ಇವತ್ತು ಕಾಣಿಸ್ತಾ ಇದೆ. ಎಲ್ಲ ಕ್ಲಾಸಿಕ್ ಗಾಡಿಗಳು, ಒಳ್ಳೆ ಸೌಂಡ್ ಯೂನ್ ಮಾಡಿಕೊಂಡು ಮೋಸ್ಟ್ಲಿ ಅವರು ರಿಪಬ್ಲಿಕ್ ರೈಡ್ ಮಾಡ್ತಾ ಇದಿರ್ಬೋದು ಅನಿಸುತ್ತೆ. ಸೊ ನಮ್ಮದು ಇದು ನಂದಿಗೋಕಲ ಯೂಶುವಲ್ ಪಾಯಿಂಟು. ನಮ್ಮದು ಫ್ರೆಂಡ್ಸ್ ಜೊತೆಗೆ ಏನಾದರೂ ನಾವು ಟ್ರಿಪ್ ಹೋಗಬೇಕು ಅಂತಂದರೆ ಸೊ ಇದೇ ಪಾಯಿಂಟಲ್ಲಿ ನಾವು ಮೀಟಾಗಿ ಟೀ ಕುಡ್ಕೊಂಡು ಆಮೇಲೆ ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದು. ಸೊ ಟೀ ತುಂಬ ಚೆನ್ನಾಗಿ ಮಾಡ್ತಾನೆ. ಎಸ್ಪೆಷಲಿ ಅವನು, ನೀವು ಕಾಫಿ ಏನಾದರೂ ಆರ್ಡ್ರ್ ಮಾಡಿದ್ರೆ ಹಾರ್ಟ್ ಥರ ಶೇಪ್ ಮಾಡಿಕೊಡ್ತಾನೆ, ಅದರಲ್ಲಿ ಹಾರ್ಟ್ ಶೇಪ್. ಕಾಫಿ ಕುಡಿದ್ಬಿಟ್ಟು ನೀವು ಜರ್ನಿನ ಸ್ಟಾರ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದು. ಅವನು ಹಾರ್ಟ್ ಶೇಪ್ ಮಾಡೋದು ಎಲ್ಲರಿಗೂ ಮಾಡ್ತಾನಿಲ್ಲ ಗೊತ್ತಿಲ್ಲ, ನಮಗಂತೂ ಮಾಡ್ತಾನೆ. ಮೇ ಬಿ ರೈಡಿಂಗ್ ಗೇರ್ಸ್ ಅದೆಲ್ಲ ನೋಡಿಬಿಟ್ಟು ರೈಡರ್ಸ್ ಅಂದು ಖುಷಿ ಆಗಿಬಿಟ್ಟು ಅವನು ಆ ಥರ ಏನಾದರೂ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ ಮಾಡ್ತಾನೆ ಗೊತ್ತಿಲ್ಲ. ಯಾಕೆಂದ್ರೆ ಅಷ್ಟು ಟೈಮಲ್ಲಿ ಇರುತ್ತೆ ಆ್ಯಕ್ಚುಲಿ ಆ ಥರ ಹೋಟೆಲ್ಸ್ಗಳಲ್ಲಿ ತುಂಬ ಕಸ್ಟಮರ್ಸ್ ಇರ್ತಾರೆ. ಬಟ್ ತುಂಬ ರೈಡ್ ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಹೋಗುವಂಥ ರೈಡ್ಗಳು ಯಾವ್ಯಾವಿದ್ದು ಪ್ರತಿ ರೈಡ್ಗೂ ಕಾಫಿಯಲ್ಲಿ ಅವನು ಹಾರ್ಟ್ ಶೇಪ್ ಮಾಡಿಕೊಡೋದೆ ಅವನು. ನಮಗಂತೂ ಫಿಕ್ಸ್. ಮೋಸ್ಟ್ ಪ್ರಾಬ್ಲಿ ಇವತ್ತು ಕೂಡ ವೆದರ್ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಕ್ಲೌಡಿ, ಸೂರ್ಯದೇವ ಈ ಕಡೆ ಹೊರಗಡೆ ಬರೋಲ್ಲ, ಒಂಥರ ಚಳಿ, ಡಲ್. ಓವರ್ಕಮ್ ಮಾಡಬೇಕಂದ್ರೆ ಒಂದೇ ರೈಡಿಂಗ್ ಗೇರ್ ಸಾಕೊಳ್ಳಿ, ಆಚೆ ಬನ್ನಿ, ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರಿ ಅಷ್ಟೇ. ಆಟೋಮೆಟಿಕ್ಕಾಗಿ ವಿಲ್ ಬಿ ಆ್ಯಕ್ಟಿವ್. ಹಂಗೆ ಮನೇಲಿ ಕುಂತ್ರೆ ಹಂಗೆ ಕುತ್ಕೋಬೇಕು ಅನಿಸುತ್ತೆ. ವಾವ್, ಮೇ ಬಿ ರೈಡ್ ಇದೆನಾ ಇವ್ರದ್ದು? ಇವರು ರೈಡ್ ಮಾಡ್ತಾ ಇದ್ದಾರಾ? ಎಲ್ಲ ಕ್ಲಾಸಿಕ್ ಬೈಕ್ ಕಡೆ ಹೋಗ್ತಾ ಇರೋದಲ್ಲ. ಏನಿದು ಕಾಯಿನ್ಸಿಡೆನ್ಸ್? ಬಟ್ ಏನು ಬೋರ್ಡ್ RX ಇದೆ, ಇದೆ, ಮಲ್ಟಿಬ್ರಾಂಡ್ ರಾಜ್ದೂತು, ಓ CD100 ಮೈ ಫೇವ್ರೇಟ್ ಅದು. ಮೇ ಬಿ ಇರ್ಬೋದೇನೋ ಅವರು. ಆ್ಯಕ್ಟಿವಾಗಿ ಇಟ್ಕೋಬೇಕು ಅಂತಂದರೆ ಈ ಥರ ಏನಾದರೂ ಒಂದು ಮಾಡ್ತಾ ಇರಬೇಕು. ಲೆಟ್ ಇಟ್ ಬಿ ಎನಿಥಿಂಗ್. ರೈಡೇ ಮಾಡ್ಬೇಕಂತೇನಿಲ್ಲ, ನಿಮ್ಗೇನು ಇಷ್ಟ ಇದೆ ಅದನ್ನು ಮಾಡಿ ಆ್ಯಕ್ಟಿವಾಗಿ ಇಟ್ಕೊಳ್ಳಿ.
ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಲೆಟ್ ಇಟ್ ಬಿ ಎನಿ ಸೋಷಿಯಲ್ ಮೀಡಿಯಾ, ಕನ್ಸ್ಯೂಮರ್ ಆಗೋಕ್ಕೆ ಹೋಗ್ಬೇಡಿ, ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ಸ್ಟೆಡ್ ಕ್ರಿಯೇಟ್ರ್ ಆಗಕ್ಕೆ ಟ್ರೈ ಮಾಡಿ. ಕನ್ಸ್ಯೂಮ್ ಮಾಡೋದ್ರಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಒಳ್ಳೆ ಮಜಾ ನೆಕ್ಸ್ಟ್ ಲೆವೆಲು ನಿಮಗೆ ಸಿಗೋದು ಕಂಟೆಂಟ್ನ ಕ್ರಿಯೇಟ್ ಮಾಡೋದ್ರಲ್ಲಿ. ಕ್ರಿಯೇಟ್ರ್ ಆಗಿ ಕನ್ಸ್ಯೂಮರ್ ಆಗಬೇಡಿ, ನಾನು ಹೇಳೋದು ಒಂದೇ. ತುಂಬ ಪ್ರೊಫೆಷ್ನಲ್ ಆಗಿ, ತುಂಬ ದೊಡ್ಡದಾಗಿ ಆ ಥರ ಎಲ್ಲ ಕಂಟೆಂಟ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇನಿಲ್ಲ. ಸ್ಮಾಲ್ ಪೀಸಿಂದ ಸ್ಟಾರ್ಟ್ ಮಾಡಿ, ಸ್ಮಾಲ್ ಸ್ಟೆಪ್ಸಿಂದ ಸ್ಟಾರ್ಟ್ ಮಾಡಿ. ಓಕೆ, ಆಟೋಮೆಟಿಕ್ಕಾಗಿ ನಿಮಗೆ ಅದರದ್ದು ಒಂದು ಸಲ ಕ್ಲಿಪ್ ಸಿಕ್ಬಿಡ್ತು, ಅದರಲ್ಲಿ ಸಿಗುವಂಥ ಮಜಾ ನಿಮಗೆ ಗೊತ್ತಾಗ್ಬಿಡ್ತು ಅಂದರೆ ದೆನ್ ಹೋಗ್ತಾ 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 ಆಟೋಮೆಟಿಕ್ಕಾಗಿ ನೀವೇ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಸೊ ರೈಡರ್ಸ್ಗಳು ಒನ್ ಬೈ ಒನ್ ಹೋಗ್ತಾ ಇರೋದು. ಓಕೆ, ಬ್ರೇಕ್ಫಾಸ್ಟ್ ಒಂದು ಬಂತು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಡೋದು. ಹೋಟೆಲ್ ಆನಂದ್ ಖುಷಿ ಅಂತ. ಅರ್ಧ ಜನ ಆ ಕಡೆ ನಿಲ್ಲಿಸಿದ್ರು, ಅರ್ಧ ಜನ ಈ ಕಡೆ. ಓಕೆ, ತಿಂಡಿ ಆಯಿತು. ತಿಂಡಿ ಮುಗಿಸ್ಕೊಂಡು ಇವಾಗ ಮತ್ತೆ ತಿರ್ಗಾ ರೈಡ್ ಸ್ಟಾರ್ಟ್. ಓಕೆ, ಸೊ ಹೋಗ್ತಾ ಇರೋ ಡೆಸ್ಟಿನೇಷನ್ ಇಲ್ಲಿಂದ ಹತ್ತಿರ ಇದೆ ಅಂತ. ಇಲ್ಲಿಂದ ಮುಂದೆ ಒಂದು 3-4 ಕಿಲೋಮೀಟರ್ಸ್ ಆದಮೇಲೆ ಲೆಫ್ಟು ಅಂತ ಹೇಳಿದರು. ಶಿವಗಂಗೆ ಬೆಟ್ಟ, ರಿಪಬ್ಲಿಕ್ ಡೇ ಬೈಕ್ ರೈಡ್ ಆರ್ಗನೈಸ್ಡ್ ಬೈ ವೆಲೋಸಿಟಿ ಮೋಟರ್ಸ್, ಜಾವಾ SD. ರೋಡ್ ವೈಡ್ನಿಂಗ್ ಕೆಲಸ ಇನ್ನೂ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ತುಮಕೂರು ಹೋಗೋವರೆಗೂ ಈ ರೋಡ್ ವೈಡ್ನಿಂಗ್ ಇದರಿಂದ ಎಷ್ಟು ಹಿಂಸೆ ಆಗುತ್ತಂದ್ರೆ, ಕೆಲಸ ಬೇಗ ಮುಗಿತಾ ಇಲ್ಲ, ಯಾಕೋ ಗೊತ್ತಿಲ್ಲ. ನೋಡಿದ್ರೆ ಕೆಲಸ ನಡೀತಾ ಇರುತ್ತೆ, ಬಟ್ ಸ್ಟಿಲ್ ಮುಗಿತಾನೇ ಇಲ್ಲ. ಓಕೆ, ವಿಂಡ್ ಮಿಲ್ಲದ್ದು ವಿಂಗು ದೂರಿಂದ ನೋಡಿದ್ರೆ ಚಿಕ್ಕ ಕಾಣುತ್ತೆ, ಹತ್ತಿರ ನೋಡಿದ್ರೆ ಎಷ್ಟು ದೊಡ್ಡದಿದೆ ಅಂದರೆ ನಂಬಕ್ಕಾಗಲ್ಲ ಎಷ್ಟು ದೊಡ್ಡದಿರುತ್ತೆ ಅಂತ. ಅಡ್ವೆಂಚರ್ ಟೂರರ್ ಅಂತ ಬಂತು ಅಂದರೆ ಈ ಥರ ಸ್ಟ್ಯಾಂಡ್ಸು, ಈ ಥರ ಸಿಟ್ಟಿಂಗ್ ಪೋಸ್ಚರು, ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದು, ಈ ಥರ ಗಾಡಿ ನೋಡಬೇಕು ಅಂತಂದರೆ SD ಕಮ್ಮಿ ಇದಕ್ಕೆ ಸಿಗ್ತಾ ಇರೋದು ಗಾಡಿ. ಆಲ್ಮೋಸ್ಟ್ ಅಲ್ಲೊಂದು 2.6 2.7ಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಗಾಡಿ. ಇಷ್ಟು ಕಮ್ಮಿಗೆ ಅಡ್ವೆಂಚರ್ ಟೂರರು ನನಗನ್ಸೋ ಮಟ್ಟಿಗೆ ಬೇರೆ ಯಾವ ಇದರಲ್ಲೂ ಇಲ್ಲ. ಹಂಗಂದ್ಬಿಟ್ಟು ಗಾಡಿ ಏನು ಆ ಥರ ಇದು ಇಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗಾಡಿ. ಪವರ್ ಆಯಿತು, ಟಾರ್ಕ್ ಆಯಿತು, ಇಟ್ಸ್ ರಿಯಲಿ ಗುಡ್. ಲುಕ್ ವೈಸ್ ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆಮೇಲೆ ಎಷ್ಟು ಕಮ್ಮಿ ರೇಟಿಗೆ ಸಿಗ್ತಾಯಿದೆ ಗಾಡಿ. ಬೇರೆ ನನಗನ್ಸುತ್ತೆ ಅಡ್ವೆಂಚರ್ ಟೂರರು ಇಷ್ಟು ಕಮ್ಮಿ ರೇಟಿಗೆ ಯಾವ ಬೇರೆ ಬ್ರ್ಯಾಂಡಲ್ಲಿ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲ 3 above 4 above ಆ ಥರನೇ ಇರುತ್ತೆ. ಓಕೆ, ಸ್ಕೂಲಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡೋಕ್ಕೆ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ವಿಚ್ ಇಸ್ ಗುಡ್. ಬಟ್
ಹಳ್ಳಿ ಕಡೆಗಳೆಲ್ಲ ಆ್ಯಕ್ಚುಲಿ ಸ್ಕೂಲ್ಗೆ ರಜೆ ಕೊಡೋಲ್ಲ. ಬಂದು ಸ್ಕೂಲಿಗೆ ಬಂದು ಯೂನಿಫಾರ್ಮಲ್ಲಿ ನೀಟಾಗಿ ರೆಡಿಯಾಗಿ ಬಂದು ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಮಾಡಿ, ಅಲ್ಲಿ ಅವರು ಬಂದಿರೋ ಗೆಸ್ಟ್ಗಳು ಆಮೇಲೆ ಟೀಚರ್ಸ್ಗಳು ಅವರು ಸ್ಪೀಚ್ ಎಲ್ಲ ಮಾಡಿ ಅದನ್ನೆಲ್ಲ ಕೇಳ್ಕೊಂಡು, ಆಮೇಲೆ ತಿನ್ನೋಕ್ಕೇನೋ ಚಾಕ್ಲೇಟ್ಸ್ ಅಂತ ಏನೋ ಕೊಡ್ತಾರೆ, ಅದನ್ನೆಲ್ಲ ತೊಗೊಂಡು ಆಮೇಲೆ ಮನೆಗೆ ಹೋಗಬೇಕು. ನಾವು ಹೋಗ್ತಾ ಇರೋದು ಶಿವಗಂಗೆ ಬೆಟ್ಟ. ನೆಲಮಂಗಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಟರ್ನ್ ಮಾಡಿಕೊಂಡ್ರೆ ಸೊ ಈ ಥರ ಒಂದು ಹಳ್ಳಿ ರೋಡಲ್ಲಿ ಹೋಗುತ್ತೆ. ಸೊ ಇಲ್ಲಿಂದ ಒಂದು ಅರೌಂಡ್ ಒಂದು 20+ ಆಗುತ್ತೆ ಅಷ್ಟೇ, ಮೇ ಬಿ ಲೆಸ್ ದೆನ್ 30 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಅಲ್ಲಿದೆ ಆ್ಯಕ್ಚುಲಿ ಶಿವಗಂಗೆ ಬೆಟ್ಟ ಅಂಥೇಳಿ. ಆಮೇಲೆ ಸ್ವಲ್ಪ ಟ್ರೆಕ್ಕಿಂಗು ಇದೆ ಅಂತ ಕೇಳ್ಪಟ್ಟೆ ನಾನು, ಬಟ್ ಗೊತ್ತಿಲ್ಲ, ನೋಡೋಣ, ಹೋದ್ಮೇಲೆ ಗೊತ್ತಾಗುತ್ತೆ. ಅರೌಂಡ್ 100 ಕಿಲೋಮೀಟರ್ಸ್ ರೇಂಜಲ್ಲಿ ನಿಮಗೆ ಈ ಥರ ನೋಡೋಕ್ಕೆ ತುಂಬ ಪ್ಲೇಸಸ್ಗಳಿದ್ದಾವೆ. ಬಟ್ ಜಾಸ್ತಿ ಒಂಥರ ಅನ್ಎಕ್ಸ್ಪ್ಲೋರ್ಡ್ ಅನಿಸುತ್ತೆ ಆ್ಯಕ್ಚುಲಿ, ಅಥವಾ ಅಷ್ಟೊಂದು ಪಬ್ಲಿಕ್ ಇಲ್ಲ. ವೆರಿ ಲಿಮಿಟೆಡ್ ಇದಕ್ಕೆ ಗ್ರೂಪ್ಗಳಿಗೆ, ಜನಗಳಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲೇನೋ ಸಮಾಧಾನ ಅಂತ ಏನೋ ಒಂದಿದೆ, ಏನೋ ಗೊತ್ತಿಲ್ಲ, ಆಶ್ರಮ ಇರ್ಬೋದೇನೋ, ಮಠನೋ ಆಶ್ರಮ ಏನೋ ಇದೆ. ಸಮಾಧಾನ ಏನೋ ಮೋಸ್ಟ್ಲಿ ಆಶ್ರಮ ಅನಿಸುತ್ತೆ, ಮೋಸ್ಟ್ ಆಗಲಿ. ಹೆಸರು ಸಮಾಧಾನ. ಇಷ್ಟೊಂದು ಬೈಕರ್ಗಳು ಒಂದೇ ಲೈನಲ್ಲಿ ಒಂದೇ ಕಂಟಿನ್ಯೂಸ್ ಒಬ್ಬರಿಂದ ಹೋಗ್ತಿರ್ಬೇಕಾರೆ ಹಳ್ಳಿಯವರು ನೋಡ್ತಾರೆ. ನೋಡಿಬಿಟ್ಟು ಅವ್ರು ಒಂಥರ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ, ಉಳಿದವರು ಕಂಡಂತೆ ಆ ಥರ ಇದು. ಸೊ ಐ ಥಿಂಕ್ ಇದೇ ಅನಿಸುತ್ತೆ ಶಿವಗಂಗೆ ಬೆಟ್ಟ. ನಿಮಗೆ ಕಾಣಿಸ್ತಾ ಇರ್ಬೋದು ಮುಂದೆ, ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಪ್ಲೇಸು. ಟಾಪಲ್ಲಿ ಒಂದು ಬಿಗ್ ರಾಕ್ ಕಾಣಿಸುತ್ತೆ ನಿಮಗೆ, ಬಟ್ ಎಲ್ಲರಿಗೂ ಗಾಡಿ ಹೋಗುತ್ತೆ ಗೊತ್ತಿಲ್ಲ ನನಗೆ, ನೋಡೋಣ ಸಿ. ಟೆಂಪಲ್ ಇದ್ದಾಗಿದೆ, ಗಂಗಾದೇಶ್ವರ ಸುಬ್ರಹ್ಮಣ್ಯ ಟೆಂಪಲ್. ಓಕೆ, ಫಾರೆಸ್ಟ್ ಸೆಕ್ಷನ್ ಚೆನ್ನಾಗಿದೆ.
ಮಾಡಿ